ಈ ಪ್ಲಾಟ್ ಬಂದು ಕೆಂಪೇಗೌಡ ಲೇಔಟು ಲಗ್ಗೇರಿಯಲ್ಲಿ ಲೊಕೇಟ್ ಆಗಿದೆ. ರೋಡ್ ಲೆವೆಲ್ ಡೌನ್ ಇರೋಕ್ಕೋಸ್ಕರ ಫೌಂಡೇಶನ್ ಕೂಡ 7 ಫೀಟ್ ಮಾಡಿ ಪ್ಲಿಂತ್ ಬೀಮ್ನ 1.5 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸಾಯಿಲ್ ಟೆಸ್ಟ್ ಮಾಡ್ಕೋತೀವಿ. ಆಮೇಲೆ ಹಾಯ್, ಎಲ್ರಿಗೂ ನಮಸ್ಕಾರ. ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ನನ್ನ ಹೆಸರು ನಂದೀಶ್. ನಾನು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಪ್ಲಾಟ್ ಬಂದು ಕೆಂಪೇಗೌಡ ಲೇಔಟು ಲಗ್ಗೇರಿಯಲ್ಲಿ ಲೊಕೇಟ್ ಆಗಿದೆ. ಈ ಪ್ಲಾಟ್ ಡೈಮೆನ್ಷನ್ನು 25/30. ಇದು ಕನ್ಸ್ಟ್ರಕ್ಷನ್ ಟೈಪು ಕಂಪ್ಲೀಟ್ ಡೂಪ್ಲೆಕ್ಸ್ ಆಗಿದೆ. ಇಲ್ಲಿವರೆಗೂ ಎಷ್ಟು ವರ್ಕ್ ಆಗಿದೆ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸಾಯಿಲ್ ಟೆಸ್ಟ್ ಮಾಡ್ಕೋತೀವಿ. ಆಮೇಲೆ ಟೋಟಲ್ ಸ್ಟೇಷನ್ ಯೂಸ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೋತೀವಿ. ಸಾಯಿಲ್ ಟೆಸ್ಟ್ ರಿಪೋರ್ಟ್ ಪ್ರಕಾರ ಸ್ಟ್ರಕ್ಚರಲ್ ಡ್ರಾಯಿಂಗ್ 6 ಫಿಟ್ ಬಂತು. ಎಲ್ಲ ಪಿಟ್ ಕೂಡ 7 to 8 ಫೀಟ್ ಡೆಪ್ತ್ ಹೋಗಿದೆ. 6 ಫಿಟ್ಗೂ ಕೂಡ PCC ಬೆಡ್ ಅಪ್ಲೈ ಮಾಡಿಕೊಂಡು ಕಾಲಮ್ ರೈಸ್ ಮಾಡ್ಕೊಂಡಿದ್ದೀವಿ. ಈ ಸೈಡ್ ಕಾರ್ನರ್ ಸೈಟ್ ಆಗಿದೆ. ಈ ಸೈಡ್ ಸ್ವಲ್ಪ ಡೌನಲ್ಲಿ ಇರೋದ್ರಿಂದ ಸೈಜ್ ಸ್ಟೋನ್ ಯೂಸ್ ಮಾಡ್ಕೊಂಡು 7 ಫೀಟ್ವರೆಗೂ ನಾವು ಫೌಂಡೇಶನ್ ಹಾಕೊಂಡಿದ್ದೀವಿ. ಟೋಟಲ್ ಈ ಸೈಟಲ್ಲಿ 6 ಕಾಲಮ್ಸ್ ರೈಸ್ ಆಗಿದೆ. ಅದರಲ್ಲಿ 6 ಇಂಚು 2 ಅಡಿದು 4 ಕಾಲಮ್ ರೈಸ್ ಮಾಡಿದ್ದೀವಿ. 8 ಇಂಚು 2 ಅಡಿದು 2 ಕಾಲಮ್ ರೈಸ್ ಮಾಡಿದ್ದೀವಿ. ಆ 2 ಕಾಲಮ್ ಏಕೆ ಅಂದರೆ ಲೋಡ್ ಬೇರಿಂಗ್ ಜಾಸ್ತಿ ತಗೊಳುತ್ತೆ. ಅದಕ್ಕೋಸ್ಕರ ನಾವು 8 ಇಂಚು 2 ಅಡಿದು 2 ಕಾಲಮ್ ರೈಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಾಲಮ್ಗೂ ನಾವು A1 ಗೋಲ್ಡ್ FE 550D ಸ್ಟೀಲ್ನ ಯೂಸ್ ಮಾಡಿದ್ದೀವಿ. ನಾವು ಈ ಸೈಟಲ್ಲಿ ಸ್ಟೀಲ್ ವೇರಿಯೇಷನ್ ಯೂಸ್ ಮಾಡಿದ್ದೀವಿ. 12 mm, 16 mm, 80 mm, 20 mm ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಈ ಸೈಟಲ್ಲಿ ನಾವು ಸಂಪ್ನ ಯಾವ ರೀತಿ ಪ್ರೊವಿಷನ್ ಕೊಟ್ಟಿದ್ದೀವಿ ಅಂದರೆ ಲೆಂತು 8 ಫೀಟು, ವಿಡ್ತು 7 ಫೀಟು, ಡೆಪ್ತು 8 ಫೀಟು, ಟೋಟಲು 11,000 ಲೀಟರು ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದೀವಿ ನಾವು. ನಾವು ಸಂಪ್ಗೆ ರೀಇನ್ಫೋರ್ಸ್ಮೆಂಟ್ ವಾಲ್ನ ಪ್ರೊವೈಡ್ ಮಾಡಿದ್ದೀವಿ. ರೋಡ್ ಲೆವೆಲ್ ಡೌನ್ ಇರೋಕ್ಕೋಸ್ಕರ ಫೌಂಡೇಶನ್ ಕೂಡ 7 ಫೀಟ್ ಮಾಡಿ ಪ್ಲಿಂತ್ ಬೀಮ್ನ 1.5 ಫೀಟ್ ಪ್ರೊವೈಡ್ ಮಾಡಿದ್ದೀವಿ. ಇದು ನಿಮಗೆ ಫ್ಯೂಚರಲ್ಲಿ ಯಾವುದೇ ರೋಡ್ ಸ್ಲೈಡ್ಸ್ಗಳಿಗೆ ತೊಂದರೆ ಆಗೋದಿಲ್ಲ. ಸೆಂಟ್ರಿಂಗ್ ಐಟಮ್ಸು ಕಂಪನಿ ಓನ್ ಮಾಡಿರೋದ್ರಿಂದ ಯಾವುದೇ ಡಿಲೇ ಇಲ್ಲದೆ ಆನ್ ಟೈಮ್ ಸೈಟಲ್ಲಿರುತ್ತೆ. ಇವತ್ತು ಪ್ಲಿಂತ್ಗೆ ಮ್ಯಾನ್ಯುಯಲ್ ಕಾಂಕ್ರೀಟ್ ಆಗ್ತದೆ. ಪ್ಲಿಂತ್ ಬೀಮ್ ವರ್ಕ್ ಆದಮೇಲೆ ಬ್ಯಾಕ್ ಫಿಲ್ ಮಾಡ್ಕೋತೀವಿ. ಮತ್ತು ಎಲ್ಲ ಕಾಲಮ್ಗೂ ಕಾಲಮ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಕಾಲಮ್ ರೈಸ್ ಮಾಡ್ಕೋತೀವಿ. ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಆಗಿರೋದ್ರಿಂದ ಯಾವುದೇ ರೀತಿ ಬ್ರಿಕ್ ವರ್ಕ್ ಇಲ್ಲಿ ಬರೋದಿಲ್ಲ. ಪ್ಲಿಂತ್ ಬೀಮ್ ಕ್ಯಾಸ್ಟಿಂಗ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಫುಟಿಂಗ್ ಅಂಡ್ ಕಾಲಮ್ ವರ್ಕ್ ಆದಮೇಲೆ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಎಲ್ಲ ಕಾಲಮ್ಗಳು ಪ್ಲಿಂತ್ ಲೆವೆಲ್ ಮಾರ್ಕ್ ಮಾಡ್ಕೋಬೇಕು. ಪ್ಲಿಂತ್ ಬೀಮ್ಗೆ ಶಟರಿಂಗ್ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲ ಬೀಮ್ಗೂ ವುಡನ್ ಬೋರ್ಡ್ಸ್ನ ಯೂಸ್ ಮಾಡಿಕೊಂಡು ಪ್ರಾಪರ್ ಲೆಂತು ವಿಡ್ತನ್ನ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ರೈನ್ಫೋರ್ಸ್ಮೆಂಟ್ ವರ್ಕು. ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರಕಾರ ಮೈನ್ ಬಾರ್ಸ್ ಅಂಡ್ ರಿಂಗ್ಸ್ಗೆ ಬೈಂಡಿಂಗ್ ವೈರ್ನ ಯೂಸ್ ಮಾಡಿಕೊಂಡು ಪ್ರಾಪರ್ ಅಲೈನ್ಮೆಂಟ್ನಲ್ಲಿ ಫಿಕ್ಸ್ ಮಾಡಬೇಕು. ಸ್ಟೀಲ್ ಬಾರ್ಸ್ ಕೆಳಗಡೆ ಕವರಿಂಗ್ ಬ್ಲಾಕ್ಸ್ನ ಯೂಸ್ ಮಾಡಬೇಕು. ಮಿನಿಮಮ್ 25 to 40 mm. ನೆಕ್ಸ್ಟು ಕಾಂಕ್ರೀಟ್ ಪ್ರೊಸೆಸ್ಸು M20 to M25 ಗ್ರೇಡ್ ಕಾಂಕ್ರೀಟ್ನ ಯೂಸ್ ಮಾಡಬೇಕು. ಹನಿ ಕ್ಯೂಬಿಂಗ್ ಬರಬಾರ್ದು ಅಂತ ವೈಬ್ರೇಟರ್ ಮಿಷಿನ್ನ ಯೂಸ್ ಮಾಡಬೇಕು. ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರೊಸೆಸ್ ಕ್ಯೂರಿಂಗ್. 24 hours ಆದಮೇಲೆ ಕ್ಯೂರಿಂಗ್ನ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.